ನಾನು ಇದ್ದಾಗ ಹೋಗ್ಬೇಕು ಅದು ನಾನು 4 ಗಂಟೆ ಮರ ಮನೆ ಹತ್ತದು ಅದು ಅದು ಅದ್ರ ಬೈದಿ ಅದ್ರ ಬೈದಿ ಹೇಗೆ ಕಟ್ ಮಾಡುವ ಆಗಿದ್ದಾಗ ಇದೊಂದು ಕಷ್ಟ ಮಾಡಿ. ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬೆಳಿಗ್ಗೆ ತಿಂಡಿಗೆ ದೋಸೆ ಮಾಡ್ತಾ ಇಲ್ಲೇ, ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೆ. ಅಕ್ಕಿ ರೊಟ್ಟಿ ಮತ್ತು ತಾಳಿಪಟ್ಟು ಹೇಳುತ್ತಾ, ಎರಡೂ ಹೆಸರು ಹೇಳುತ್ತಾ. ಚೆನ್ನಾಗಿ ಸಿಪ್ಪೆ ತೆಗೆದ ಒಂದು ಸೌತೆಕಾಯಿ, ಹಾಗೆ ಒಂದು 2 ಕ್ಯಾರೆಟು, ಅದು ಸಿಪ್ಪೆ ಎಲ್ಲ ಕೆತ್ಕೊಂಡಿದ್ದೆ. ಹಾಗೆ ಒಂದು ಸಣ್ಣ ಈರುಳ್ಳಿ, ಇದನ್ನು ಚಿಕ್ಕದಾಗಿ ತುರಿಯೋ ಸಾಧನದಲ್ಲಿ. ಕ್ಯಾರೆಟ್ ತುರಿಯೋದು ಸ್ವಲ್ಪ ಕಷ್ಟ, ಆದರೂ ಬೇಕಾಗ್ತು. ನಾನೀಗ ಎಂತೆಂಥ ತುರಿದು ರೆಡಿ ಮಾಡ್ಕೊಂಡೆ ಅಂದರೆ ಸೌತೆಕಾಯಿ, ಕ್ಯಾರೆಟು, ಈರುಳ್ಳಿ ಒಂದು, ಹಾಗೆ ಕೊತ್ತಂಬರಿ ಸೊಪ್ಪು. ಸೌತೆಕಾಯಿ ತುರಿದ್ಕೊಳ್ಳೆ ನೀರು ಇರೋದಕ್ಕೆ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇರ್ತಿಲ್ಲ. ನಾನೀಗ 2 ಹುಟ್ಟು ಹಾಕೊಂಡು ಕಲಿಸ್ಕೊತ್ತೆ. ನಿಮಗೆ ಜಾಸ್ತಿ ರೊಟ್ಟಿ ಬೇಕು ಅಂದರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಜಾಸ್ತಿ ಬೇಕಾಗ್ತು. ಸೌತೆಕಾಯಿ, ಕ್ಯಾರೆಟು, ಈರುಳ್ಳಿ ಎಲ್ಲವ. ನಾನೊಂದು 5-6 ರೊಟ್ಟಿ ಪಾಲಿಗೆ ಮಾತ್ರ ಮಾಡಿದ್ದೆ. ಹಾಗೆ ರುಚಿಗೆ ಬೇಕಾಗುವಷ್ಟು ಒಂಚೂರು ಉಪ್ಪು. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಿ ಅವರಿಗೆಲ್ಲ ನನ್ನ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಮ್ಮ ಹಳ್ಳಿ ಜನರಿಗೆ ಸ್ವಲ್ಪ ಸಪೋರ್ಟ್ ಕೊಡಿ. ಇವತ್ತು ನಮ್ಮ ಹಳ್ಳಿ ಮನೆಯಲ್ಲಿ ಮತ್ತು ತೋಟದಲ್ಲಿ ಎಲ್ಲ ಏನೇನು ಕೆಲಸ ಇರ್ತು ಹೇಳೆಲ್ಲ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊತಾ ಇದ್ದೆ. ನಾನಿವತ್ತು ಸ್ವಲ್ಪ ಬೇಗನೆ ಎದ್ದಿದ್ದೆ, ಎಂತಕ್ಕೆ ಅಂದರೆ ನನಗೆ ಸುಮಾರು ಕೆಲಸ ಇತ್ತು. ಒಂದು ಸ್ವಲ್ಪ ಅಕ್ಕಿ ಚೊಪ್ ಮಾಡೋದಿತ್ತು, ಹಾಗಾಗಿ ಇವತ್ತು ಸ್ವಲ್ಪ ಬೇಗ ಕೆಲಸ ಮುಗಿಸ್ಕೊಳ್ಳವು. ನಾನು ಇದಕ್ಕೆ ಖಾರಕ್ಕೆ ಹಸಿಮೆಣಸು ಹಾಕ್ತಾಯಿಲ್ಲ, 1 ಚಮಚ ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೆ. 1 ಅಥವಾ ಮತ್ತೊಂದು ಚೂರು ಹಾಕ್ತೆ. ಮೆಣಸು ಎಷ್ಟು ಬೇಕು ಅಷ್ಟು. ಹಸಿಮೆಣಸನ್ನು ಜಾಸ್ತಿ ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದಲ್ಲ, ಹಾಗಾಗಿ ನಾನು ಸಾಂಬಾರು ಪೌಡ್ರೇ ಹಾಕ್ತೆ. ಮತ್ತೊಂದು ಚೂರು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಲಸಿದ್ರೆ ಹಿಟ್ಟು ರಾಶಿ ಚಲೋ ಆಗ್ತು, ಸ್ಮೂತ್ ಆಗ್ತು. ಈ ಥರ ರೊಟ್ಟಿ ಮಾಡಿದರೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತ. ಬೆಳಿಗ್ಗೆ ಬೇಕಾದ್ರೆ ಅವಕ್ಕೆ ತಿಂಡಿಗೆ ಡಬ್ಬೆಲ್ಲ ಹಾಕಿ ಕೊಟ್ಟು ಕಳಿಸಲು ಆಗ್ತು. ಸಂಜೆ ಶಾಲೆಯಿಂದ ಬರುವಲ್ಲಿವರೆಗೆ ರೆಡಿ ಮಾಡಿಟ್ರೆ ತಿಂಬಲು ಆಗ್ತು, ಖುಷಿಯಾಗಿ ತಿಂತಾವು. ಸ್ವಲ್ಪ ಎಣ್ಣೆ ಹಾಕಿ ಕಲಸಿದ್ರೆ ಈ ಥರ ಸ್ಮೂತಾಗಿ ಬತ್ತು. ನಾನು ಜಾಸ್ತಿ ಏನು ಎಣ್ಣೆ ಹಾಕಿದ್ನಿಲ್ಲ. ಮತ್ತು ಹೀಗೆ ಒಂದು ಚೂರು ಸಿಂಪಡಿಸ್ಕೊಂಡೆ ಅಷ್ಟೇ. ಅಕ್ಕಿ ಹಿಟ್ಟು ಕೈಗೆ ಹಿಡಿಯಲಿಲ್ಲ ಹೇಳಿ ನೋಡಿ ಎಷ್ಟು ಸ್ಮೂತ್ ಆಯ್ತು ಹೇಳಿ ನೋಡಿ. ಕೈಗೆ ಒಂಚೂರು ಹಿಡಿತಿಲ್ಲ. ಮೊದಲಿಗೆ ಗ್ಯಾಸ್ ಒಲೆ ಹಚ್ಕೊಂಡು ಬಂಡಿ ಇಟ್ಕೊತ್ತೆ. ಒಂದು ಬಾಳೆ ಎಲೆ ಮೇಲೆ ಸ್ವಲ್ಪ ಎಣ್ಣೆ ಸಿಂಪಡಿಸ್ಕತ್ತೆ, ಹಾಗೆ ಬಂಡಿ ಮೇಲೂ ಸ್ವಲ್ಪ ಎಣ್ಣೆ ಸಿಂಪಡಿಸ್ಕತ್ತೆ. ಗೋಧಿ ರೊಟ್ಟಿ, ಚಪಾತಿ ಎಲ್ಲ ಮಾಡೋದಿದ್ರೆ 2 ಕೈಯೂ ಬೇಕಾಗ್ತು. ಇದು ನೋಡಿ ಒಂದೇ ಕೈ ಸಾಕಾಗುತ್ತೆ, ತುಂಬ ಸ್ಮೂತಾಗಿ ಬತ್ತು. ಮತ್ತು ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಈ ಥರ ತೆಳ್ಳಗೆ ಮಾಡ್ಕೊಂಡು ಬತ್ತು. ಒಂದೇ ಕೈಯಲ್ಲಿ ಉಂಡೆ ಕಟ್ಕೊಂಡು ಒಂದೇ ಕೈಯಲ್ಲಿ ಮಾಡಲಾಗ್ತು. ಇದನ್ನು ಬೇಗ ಮಾಡಲಾಗ್ತು, ಹಾಗೆ ತಿಂಬಲು ಅಷ್ಟೇ ಟೇಸ್ಟಾಗಿರುತ್ತೆ. ಈಗ ಬಂಡಿ ಬಿಸಿ ಆಯ್ತು. ಇಲ್ಲಿ ನೋಡಿ ಈ ಥರ ನಿಧಾನಕ್ಕೆ ತೆಗೆಯವು. ಹಾಗೆ ಈ ಬಾಳೆಗೆ ಮತ್ತೆ ಒಂಚೂರು ಬಡದ್ದೇನಾದರೂ ಇದ್ರೂ ತೆಕ್ಕೊಂಡು ಮತ್ತೊಂಚೂರು ಎಣ್ಣೆ ಸಿಂಪಡಿಸ್ಕೊಂಡು ಮತ್ತು ಎಷ್ಟು ದೊಡ್ಡ ಉಂಡೆ ಬೇಕೋ ಅಷ್ಟು ದೊಡ್ಡ ಉಂಡೆ ಮಾಡ್ಕೊಂಡು ತಟ್ಟಿದ್ರೆ ಹತ್ತು. ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿದ್ರೆ ಹತ್ತು. ಈ ಕ್ಯಾರೆಟಲ್ಲಂತೂ ತುಂಬ ಪೌಷ್ಟಿಕಾಂಶ ಇರ್ತು. ಹಾಗೆ ಕ್ಯಾರೆಟ್ ತಿಂಬಲು ಕೊಟ್ಟರೆ ಯಾರೂ ತಿಂತಿಲ್ಲ. ಈ ಥರ ಮಾಡಾಕಿದರೆ ಎಲ್ಲವಕ್ಕೂ ಆರೋಗ್ಯಕ್ಕೆ ಒಳ್ಳೆಯದಾಗ್ತು, ಹೊಟ್ಟೆಗೂ ಹೋಗ್ತು. ಕಲರೆಲ್ಲ ನೋಡಿ ಎಷ್ಟು ಚಲೋ ಬಂತು ಹೇಳಿ. ಈ ಕಲರ್ ನೋಡಿದರೆ ಮಕ್ಕ ತಿಂತ ಮೊದಲು. ಪ್ರತಿಯೊಂದು ರೊಟ್ಟಿನೂ ಬಂಡಿ ಮೇಲೆ ಹಾಕುವಾಗ ಈ ಥರ ಎಣ್ಣೆ ಸಿಂಪಡಿಸ್ಕೊಳ್ಳವು. ಬಾಳೆ ಎಲೆಗೂ ಎಣ್ಣೆ ಹಾಕೊಳ್ಳವು. ಆವಾಗ ಆ ರೊಟ್ಟಿ ಈ ಥರ ನೀಟಾಗಿ ಬತ್ತು. ಮತ್ತು ಬಾಳೆನೂ ಇಷ್ಟು ಚಂದ ಮಾಡಿ ತೆಗಿಯೋಲು ಬತ್ತು, ಎಲ್ಲೆಲ್ಲೂ ರೊಟ್ಟಿ ಹರಿತಿಲ್ಲ. ಈಗ ರೊಟ್ಟಿ ಮಾಡಿ ಮುಗೀತು. ನಾನು ಇದಕ್ಕೆ ಒಂದು ತೆಂಗಿನಕಾಯಿ ಚಟ್ನಿ ಮಾಡ್ತಾಯಿದ್ದೆ. ನಾನು ತೆಂಗಿನಕಾಯಿ ಚಟ್ನಿ ರಾಶಿ ಚಲೋ ಆಗ್ತು, ಇದಕ್ಕೆ ಕಾಂಬಿನೇಷನ್ನು ಚಲೋ ಆಗ್ತು. ಈಗ ಒಂದು ಚಟ್ನಿ ರೆಡಿ ಮಾಡ್ಕೊತ್ತೆ. ಹಸಿ ಕಾಯಿ ತುರಿ, ಚೂರು ಇಂಗು, ಸಕ್ಕರೆ ಒಂಚೂರು, ಪುಟಾಣಿ ಒಂಚೂರು,
ಹುಣಸೆಹಣ್ಣು ಒಂಚೂರು, ಒಂದು ಅರ್ಧ ಹಸಿಮೆಣಸು, ಇದು ರಾಶಿ ಖಾರ ಇದ್ದು ಹಾಗಾಗಿ ಚೂರೇ ತಗೊಂಡೆ, ರುಚಿಗೆ ಬೇಕಾಗುವಷ್ಟು ಉಪ್ಪು, ಕೊನೆಗೆ ನೈಸ್ ಆದಮೇಲೆ ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದು ಕೊತ್ತಂಬರಿ ಸೊಪ್ಪು ಹಾಕಿ ಬೀಸಿರೋದು. ಇದನ್ನೆಲ್ಲ ಸಣ್ಣ ಜಾರಿಗೆ ಹಾಕಿ ಕಾಯಿ ಪುಟಾಣಿ ಎಲ್ಲ ನೈಸ್ ಆದಮೇಲೆ ಈ ಕೊತ್ತಂಬರಿ ಸೊಪ್ಪು ಚೂರು ಚೂರು ಮಾಡಿ ಹಾಕಿ ಮಿಕ್ಸ್ ಜಾರಿಗೆ ಹಾಕಿ ಒಂದು ಸರ್ತಿ ಗರಗುಡ್ಸಿದ್ರೆ ಸಾಕು. 2 ನಿಮಿಷದಲ್ಲಿ ಕಾಯಿ ಚಟ್ನಿ ರೆಡಿ. ನಮ್ಮ ಹಳ್ಳಿ ಕಡೆ ಬೆಳಿಗ್ಗೆ ತಿಂಡಿಗೆ ಆಸರಿಗೆ ಹೇಳ್ತಾ, ಇದು ನನ್ನ ಬೆಳಗಿನ ಆಸರಿಗೆ. ಈಗ ಆಸರೆ ಕುಡ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು, ಅಂದರೆ ಪಾತ್ರೆ ತೊಳೆಯೋದು, ನೆಲ ಒರೆಸೋದು, ಗುಡಿಸೋದು ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಅಕ್ಕಿ ಸಾಣಿಸೋದಿದ್ದು ಅಕ್ಕಿ ಸಾಣಿಸ್ಕೊತೀನಿ ನಾನೀಗ. ಅಕ್ಕಿ ಎಲ್ಲ ಕ್ಲೀನಾಗೇ ಇದ್ದು, ಆದರೂ ಈ ಸಾಣಿಸೋದೊಂದು ಮೊದಲಿಂದನೂ ಬಂದು ಪದ್ಧತಿ. ಹಾಗಾಗಿ ಅಕ್ಕಿ ತಂದ ಕೂಡಲೇ ಈ ಥರ ಸಾಣಿಸಿಟ್ಕೊಂಬೋದು. ಮತ್ತು ಮಳೆಗಾಲದಲ್ಲೆಲ್ಲ ಹುಳ ಎಲ್ಲ ಆಗ್ತು, ಧೂಳೆಲ್ಲ ಇದ್ದರೆ, ಹಾಗಾಗಿ ಧೂಳೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಬೋದು. ಭತ್ತ ಎಲ್ಲ ಇಲ್ಲೇ ಇದರೊಳಗೆ ಎಲ್ಲ ಚೊಕ್ಕಿದ್ದು. ನಾನೀಗ ಒಂದು 10 kg ಅಕ್ಕಿ ಸಾಣಿಸಿದ್ದೆ. 10 kg ಅಕ್ಕಿಗೆ ಒಂದು ಸ್ವಲ್ಪನೇ ಕಡಿ ಅಕ್ಕಿ ಬಂತು. ಇದನ್ನು ಒಂದು ಗೆರ್ಸೆಯಲ್ಲಿ ಹಾಕಿ, ಮೊದಲೆಲ್ಲ ಮೊರ ಎಳ್ತಿದ್ದ, ಈಗ ಇತ್ಲ ಬದಿಗೆಲ್ಲ ಗೆರ್ಸೆ ಎಳ್ತಾ, ಕುಮಟ ಹೊನ್ನಾರ ಕಡೆ ಎಲ್ಲವ ಮೊದಲೆಲ್ಲ ಬೆತ್ತದ್ದಿತ್ತು, ಈಗ ಬೆತ್ತದ್ದು ಹೋಗಿ ಈ ಥರ ಪ್ಲಾಸ್ಟಿಕ್ ಗೆರ್ಸಿ ಆಯಿತು. ಇದರಲ್ಲಿ ಒಂಚೂರು ಕೇರ್ಕತ್ತೆ, ಎಂತಾಗಿ ಅಂದರೆ ಕೇರದೆ ಹೋದರೆ ಅದರೊಳಗೆ ಧೂಳು ಮತ್ತು ಕರಿ ಹುಳ ಎಲ್ಲ ಇರ್ತು. ಹಾಗಾಗಿ ಇದನ್ನು ದೋಸೆಗೆ ಉಪಯೋಗಿಸಲು ಅಡ್ಡಿಲ್ಲ. ಹಾಗೆ ನಿನ್ನೆಯಿಂದ ಎಲೆ ಕೊಯ್ತಿದ್ದ, ಇವತ್ತು ಎಲೆ ಕೊಯ್ದು ಬಂದಿದ್ದ. ಎಲೆ ಎಲ್ಲ ಸುಮಾರು ಕೊಯ್ದತ್ತು. ಹಾಗೆ ಕೊಯ್ದದ್ದೆಲ್ಲ ನೋಡಿ ಒಂಚೂರು ಚೆಲ್ಲದೆ ಎಷ್ಟು ನೀಟಾಗಿ ಚೀಲದೊಳಗೆ ತುಂಬ್ತಾ ಹೇಳಿ. ಒಂದೇ ಒಂದು ಎಲೆ ಬೀಳಿಸದೆ ಹಾಕಿದೆಯಲ್ಲ, ಹೆಂಗೆ ನಿಮ್ಗೆ ಎಲೆ ಹೇಳಿ ಅರಾಗಿ ಕಾಯಿ ಬನ್ನಿ ತಿನ್ನುವಾಗಿಲ್ಲ. ಇದು ನಮ್ಮ ಮನೆ ತೋಟದ್ದು ಒಂದು ಬಳ್ಳಿಯ ಎಲೆ. ಒಂದೇ ಬಳ್ಳಿಗೆ ತುಂಬ ಎಲೆ ಇತ್ತು. ನಾನು ಇರ್ದಾಗ ಊರಾಯ್ತು ಅದು ಮ್ಯಾಲ ಗಂಟೆ ಮರ್ರ ಮನೆ ಹತ್ತದು ಅದು ಅದು ಅರ್ಧ ಬೆಳಿ ಕೊಯ್ದು ಅರ್ಧ ಬೆಳಿ ಕೊಯ್ದಂಗೆ ಕಟ್ಟು ಹೋದ್ರೆ ಹೇಳ್ಕೊಂಡೆ ಕಟ್ಟು ಮಾಡುವ ಕಟ್ಟು ಹಾಗಿದ್ದಾಗ ಇದೊಂದು ಕಷ್ಟ ನೋಡಿ. ಇದೆಲ್ಲ ಕಟ್ ಮಾಡಿದೆ ಎಲೆ ಬಳ್ಳಿ. ಇವತ್ತು ನಾನು ಅಡಿಕೆ ಮರಕ್ಕೆ ಎಲೆ ಬಳ್ಳಿನ ಹೆಂಗೆ ನೆಡೋದು ಹೇಳಿ ತೋರಿಸ್ತೆ. ಇವತ್ತು ಎಲೆ ಕೊಯ್ಯಮ್ಮ ನೆಟ್ಟು ಕೊಡ್ತಾ ಹೇಳಿದ್ದ. ಇದು ಅಡಿಕೆ ಮರದ ಹಾಳೆ, ಇದನ್ನು ಸಣ್ಣ ಸಣ್ಣದಾಗಿ ಸಿಗದಿಟ್ಟಿದ್ದ. ಎಲೆ ಬಳ್ಳಿ ನೆಟ್ಕೊಂಡು ಈ ಬಳ್ಳಿನ ಮಿಡ್ಲಲ್ಲಿ ಕಟ್ಟುತ್ತಾ. ಬನ್ನಿ ತೋಟಕ್ಕೆ ನೆಡೋದು ಹೆಂಗೆ ತೋರಿಸ್ತೆ. ತೋಟ ಅಂದರೆ ನಮ್ಮದು ಅಂಗ್ಲೆ ಇಳಿದ್ಕೊಳ್ಳೇ ಬರೋದೇ ತೋಟ, ಹತ್ತಿರದಲ್ಲೇ ಇದ್ದು ತೋಟ. ಇಲ್ಲಿ ಎಲೆ ಬಳ್ಳಿ ನೆಡುಲೆ ಅಡಿಕೆ ಮರದ ಬುಡ ಅಗಿತಾ ಇದ್ದ. ಅಡ್ಡಿ ಈಗ ಅಡ್ಡಿ ಬೀರು ತೋಟ ಜೋಡಿಸಿ ಬೇರೆ ಕಡೆ ಜೋಡಿಸಿ ಮತ್ತೆ ಜೋಡಿಸಿ ಬರ ಅದು ಫುಲ್ ಜೋಡಿಸಿ ಬಳ್ಳಿ ತಗೊಬರ್ಬೇಕಾ ಬಳ್ಳಿ ಕೂತು
ಗುಂಡಿ ಬೆಳಕು ಅಂದರೆ ಗುಂಡಿ ಬೆಳೆ ಗುಂಡಿ ಬೆಳೆ ಕುಡಿತೀನಿ ಹೇಳಿ ಗಿಡಿ ಇನ್ನೇನು ಹೇಳಿ ಹಿಳಿ ಹಬ್ಬ ಬಿಟ್ಟು ಆಗೋದು ಬೇರೆ ಮಾಡಿ ಬೇರೆ ಮೀನು ಹಾಕೊಳ್ಳಿ. ಹೀಗೆ ಎಲೆ ಬಳ್ಳಿನ ಒಂದೊಂದೇ ಆಗಿ ನೀಟಾಗಿ ಇಟ್ಕೊಳ್ಳವು. ಕಡೆಗೆ ಬಳ್ಳಿ ಹಾಕಿ ಕಟ್ಟವು. ಕಡೆಗೆ ಚಂದ ಮಾಡಿ ಮಣ್ಣು ಮುಚ್ಚಿರ ನೀರಾಗಿ ಮಣ್ಣ ಸೇರಿ ಕುಡಿ ಹಾಗೆ ನಾನು ಅಟ್ಟು ಬಂದು ಮುಚ್ಚುವ ಕುಡಿ ಕುಡಿಯೋದಕ್ಕೆ ಬಿದ್ದೋದು. ಹ್ಞೂ ಸ್ವಲ್ಪ ಗಿರ್ಬೋದು ಮುರಿಯೋದು ಅದು ಕುಡಿಯೋಕೆ ನಾವು ಇದು ಬಿಡಿ ಇರುವ ಇದಕ್ಕೆ ಬಿಡ್ಕೊಂಬೋದ್ರೆ ಮತ್ತೆ ಹೋದಲ್ಲ ಒಂದು ಕೊಟ್ಟರೆ ಕಡಿಮೆ ಆಗುತ್ತೆ. ಬಿಸಿ ಬಂತ ಮೊಳ ಬಂತು ಬಿಟ್ಟು ಕುಡಿಯೋಕೆ ಕೊಡ ಮಾಡಿ ಏನೇ ಜಾಸ್ತಿ ಬೆಳಿ ಒಂದು ಗಂಟೆ ಅಷ್ಟೇ ಉಳಿದು ಯಾಕೆ ಬರೀ ಇದೊಂದು ಗಂಟೆ ಮನೆ ಇವತ್ತು ಮಾಡಿ ಕಟ್ ಮಾಡಿದ್ರೆ ಕಟ್ ಮಾಡ್ಕೊಳ್ಳಿ ಹೇಳಿ. ಎಂಟಿಗೆ ಹಾಲು ಬೇಡ ಎಂಟು ಗಂಟೆ ತರ್ಕೋಗಳು ಊಟ ಇಲ್ಲ 6 ರೂಪಾಯಿ ಕೊಟ್ಟಲ್ಲ 5 ವರ್ಷ ಊಟ ಹಾರಿಕೊಟ್ಟು 1,000 ಕೊಟ್ಟು ಊಟ ಹಾರಿಕೊಟ್ಟು 5 ರೂಪಾಯಿ ಬರುತ್ತೆ. ಇಡೀ ಕೆಲಸ ಇಲ್ಲ ನಮ್ಮದು. ಬೆಳಗ್ಗೆ 5 ಗಂಟೆ ಮನೆ ತರ್ಕೊಂಡು ಹೋಗಬೇಡ 8 ಗಂಟೆಗೆ ಹೋಗಿ ತರ್ಕ ನೋಡು ಹೋಗು 10 ಬಂದು ಹೋದು ಬಂದು ಅಡುಗೆ ಮಾಡ್ಕೊಂಡು ಬಟ್ಟೆ ಹೋಗಿ ಮನೆ ಬೇಗ ಉಳ್ಕೊಂಡು ಒಂದು 70 ಗಂಟೆ ಇಡೀ ಕೆಲಸ ಮಾಡಬೇಡ ಅಂದೆ. ಇಡೀ ಕೆಲಸ 10,000 ಕೊಡ್ತಾನೆ 10,000 ಇಡೀ ಕೆಲಸ ಬೇಡ ಅಂದೆ. ಊಟ ಎಲ್ಲ ಕೊಟ್ಟು ಮಾಡಿ ಯಾರು ಮೊಣಸ ಮಾಡೋದಲ್ಲ ಅಂತ ಮಾಡಲಿ ಒಂದು ಒಟ್ಟು ಮಾಡಿ ಹೇಳಿದ ಮನೆ ಅಪ್ಪನ ಹೋಗಬೇಡ ಭಯಂಕರ ಮಗಳು ಮದುವೆ ಹೆಂಡತಿಗೆ ಮಾಡ್ಕೊಂಬಂದು ಮಾನೇ ಮಾಡಿದ್ರು ಹೆರವಿದ್ದು 7 ದಿನ 5 ದಿವಸ ನಡೆಸಿ ಮಾಡ್ಕೊಂಬಂದು ಹೋಗ್ತಾವ ಕಡಿಮೆ ಅಪ್ಪನ ಅಂದ ನನ್ನ ಮಗ ಹುದ್ದಿ ಬಂದು ಹೋಗಬೇಡ. ದಯವಿಟ್ಟು ಈ ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡಿ ಲೈಕ್ಸ್ ಕೊಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಮ್ಮ ಹಳ್ಳಿಯಲ್ಲಿದ್ದ ಮಹಿಳೆಯರಿಗೆ ಹೀಗೆ ಸಪೋರ್ಟ್ ಕೊಡಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ವಿಡಿಯೋ ನೋಡಿದಕ್ಕೆಲ್ಲ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೇವೆ.